ರಾಜ್ಯ ಕೈ ಸರ್ಕಾರಕ್ಕೆ ಕಾಡ್ತಿದ್ಯಾ ಆರ್ಥಿಕ ಸಂಕಷ್ಟ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಾಲದ ಮೊರೆ ಹೋದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಕೈ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಕಾಡ್ತಿದ್ಯಾ? ಹಾಗಾದ್ರೆ ಈಗ ಆಲ್ರೆಡಿ ಖಜಾನೆ ಖಾಲಿ ಆಗಿದೆ ಅಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಲದ ಮೊರೆ ಹೋದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. 1,16,000 ಕೋಟಿ ಸಾಲ ಮಾಡಲು ಸಿಎಂ ಸಿದ್ಧತೆ. ದಿನೇ ದಿನೇ ಸಾಲದ ಸುಳಿಗೆ ಸಿದ್ದು ಸರ್ಕಾರ ಸಿಲುಕ್ತಾ ಇದೆ. 2026ರಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡಲಿದೆ ಸರ್ಕಾರ. ಆರ್ಥಿಕ ವರ್ಷಾಂತ್ಯಕ್ಕೆ 1.16 ಲಕ್ಷ ಕೋಟಿ ಸಾಲವನ್ನ ಮಾಡಲಿದ್ದಾರೆ. ಜಿಎಸ್ಟಿ ಕಡಿತದಿಂದಲೂ ಕೂಡ ರಾಜ್ಯಕ್ಕೆ 9,500 ಕೋಟಿ ನಷ್ಟ. ಆದ್ರೂ ರಾಜ್ಯದ ಆರ್ಥಿಕತೆ ಮೇಲ್ಮುಖವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಸಾಲದ ಸುಳಿಗೆ ಸಿಕ್ಕಿದ್ಯಾ ಎಂಬ ಪ್ರಶ್ನೆ ಅಂತ ಮೂಡ್ತಾ ಇದೆ. ಬಿಜೆಪಿಯವರು ಪ್ರತಿ ಬಾರಿಯೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಒಂದು ಗ್ಯಾರಂಟಿ ಸರ್ಕಾರ ಆಗ್ಬಿಟ್ಟಿದೆ. ತನ್ನ ಗ್ಯಾರಂಟಿಯನ್ನ ನಡೆಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಬಹಳ ಕಷ್ಟ ಆಗ್ತಿದೆ. ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ಅದನ್ನ ನಡೆಸೋದೀಗ ಬಹಳ ಕಷ್ಟ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಖಜಾನೆ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರ ನೋಡ್ತಾ ಇದ್ರೆ ಅವರ ಆರೋಪಗಳಿಗೆ ಪುಷ್ಟಿ ನೀಡಿದಂತಿದೆ. ಸದ್ಯಕ್ಕೆ ಸಾಲದ ಸುಳಿಗೆ ಸರ್ಕಾರ ಸಿಲುಕಿದಂತೆ ಕಾಣ್ತಾ ಇದೆ. ರಾಜ್ಯದ ಆರ್ಥಿಕತೆ ಮಾತ್ರ ಮೇಲ್ಮುಖವಾಗಿದೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಮೇಲ್ಮುಖವಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಹೇಳಬಹುದು ಮೇಲ್ಮುಖವಾಗಿದೆ ಅಂತ, ಆದ್ರೆ ಎಷ್ಟರ ಮಟ್ಟಿಗೆ ಮೇಲ್ಮುಖ ಆಗಿದೆ? 1,16,000 ಕೋಟಿ ಸಾಲ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ದಿನೇ ದಿನೇ ಸಾಲದ ಸುಳಿಗೆ ಸಿದ್ದು ಸರ್ಕಾರ ಸಿಲುಕ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. 2026ರಲ್ಲಿ 1.16 ಲಕ್ಷ ಕೋಟಿ ಸಾಲ ಮಾಡಲು ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಆರ್ಥಿಕ ವರ್ಷಾಂತ್ಯಕ್ಕೆ 1.16 ಲಕ್ಷ ಕೋಟಿ ರೂಪಾಯಿ ಸಾಲ. ಜಿಎಸ್ಟಿ ಕಡಿತದಿಂದಲೂ ಕೂಡ ರಾಜ್ಯಕ್ಕೆ 9,500 ಕೋಟಿ ನಷ್ಟ ಆಗ್ತಾ ಇದೆ. ಆದ್ರೂ ರಾಜ್ಯದ ಆರ್ಥಿಕತೆ ಮಾತ್ರ ಮೇಲ್ಮುಖವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಸಾಲ ಮಾಡಿದ್ರೆ ಆ ಒಂದು ಸಾಲದ ಹೊರೆ ಯಾರ ಮೇಲೆ ಬೀಳುತ್ತೆ ಅಂತಂದ್ರೆ ಜನಸಾಮಾನ್ಯರ ಮೇಲೆ ಬೀಳೋದು. ಯಾರು ಕೂಡ ತಮ್ಮ ಸ್ವಂತ ದುಡ್ಡಿನಿಂದ ಯಾರು ಕೂಡ ಕೊಡೋದಿಲ್ಲ. ಎಲ್ಲವೂ ಕೂಡ ಏನೇ ಸಾಲ ಮಾಡಲಿ, ಯಾವುದೇ ಸರ್ಕಾರ ಆಗಿರಬಹುದು, ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಒಂದು ವೇಳೆ JDS ಆಗಿರಬಹುದು, ಯಾವುದೇ ಸರ್ಕಾರ ಆಗಿರಬಹುದು, ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಡಳಿತ ಮಾಡುವಂತಹ ಭರದಲ್ಲಿ ಕೆಲವೊಂದಿಷ್ಟು ಸಾಲಗಳನ್ನ ಮಾಡ್ಕೊಳ್ತಾರೆ. ಆ ಒಂದು ಸಾಲ ಯಾರ ಮೇಲೆ ಹೊರೆ ಹೆಚ್ಚಾಗುತ್ತೆ? ಜನಸಾಮಾನ್ಯರಿಗೆ ಹೊರೆ ಬೀಳುತ್ತೆ. ಹೌದು, ಒಂದು ಸರ್ಕಾರ ನಡೆಸಬೇಕು ಅಥವಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಾಗುತ್ತೆ. ದುಡ್ಡು ಬೇಕು ಅಂತಂದ್ರೆ ಕೆಲವೊಂದಿಷ್ಟು ಸಾಲವನ್ನ ಮಾಡ್ಬೇಕಾಗುತ್ತೆ ಅಂತ ಅವ್ರು ಏನೇ ಸಮರ್ಥನೆ ಮಾಡ್ಕೊಳ್ಬಹುದು ಅಥವಾ ಏನೇ ಸ್ಪಷ್ಟನೆ ಕೊಡ್ಬೋದು. ಆದ್ರೆ ಆ ಒಂದು ಸಾಲದ ಹೊರೆ ಯಾರ ಮೇಲೆ ಬೀಳುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜನಸಾಮಾನ್ಯರಿಗೆ ಸದ್ಯಕ್ಕಂತೂ ಜೀವನ ಮಾಡೋದೇ ಬಹಳ ಕಷ್ಟ ಆಗಿದೆ.